ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ಬೆಳಗಿನ ತಿಂಡಿಗೆ ಬಟಾಣಿ ಚಿತ್ರಾನ್ನ, ಬೀನ್ಸ್ ಪಲ್ಯ ಆ್ಯಂಡ್ ಸ್ವಲ್ಪ ಸಲಾಡು ಮತ್ತು ಒಂದು ಸ್ವಲ್ಪ ಕ್ಯಾರೆಟ್ ಹಲ್ವ ಮಾಡ್ತಿದ್ದೀನಿ. ಮಧ್ಯಾಹ್ನದ ಲಂಚ್ ಬಾಕ್ಸಿಗೂ ಕೂಡ ಇದೆ. ಈ ಅಡುಗೆನ ಮಾಡ್ತಾ ಮಾಡ್ತಾ ನಾನು ನಿಮ್ಮ ಹತ್ರ ಒಂದು ಹಾರರ್ ಆ್ಯಂಡ್ ಸೆಂಟಿಮೆಂಟಲ್ ಸ್ಟೋರಿನ ಹೇಳ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಆ್ಯಂಡ್ ನಾನು ಅಡುಗೆ ಮಾಡೋದು ನೋಡಿ, ಅಡುಗೆ ಮಾಡೋ ರೆಸಿಪೀಸ್ನೂ ಕೂಡ ಟ್ರೈ ಮಾಡಿ ಆ್ಯಂಡ್ ನನ್ನ ಸ್ಟೋರಿನೂ ಕೂಡ ಕೇಳಿ ಇದ್ರ ಜೊತೆ. ಇದು ಒಂದು ಸ್ಪೆಷಲ್ ಇರಲಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ನಾನು. ಸೊ ಏನು ಅಂದರೆ ಇದು ರಿಯಲ್ ಸ್ಟೋರಿ, ನಾನು ರೀಸೆಂಟಾಗಿ ನೋಡಿದ್ದು. ಅದೇನು ಅಂದರೆ ಒಬ್ಬ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವನೇನು ಮಾಡಿಬಿಡ್ತಾನೆ, ಬೈಸೈಕಲಲ್ಲಿ ಒಂದು ಹುಡುಗಿ ಹೋಗ್ತಿರ್ತಾಳೆ, ಅವಳಿಗೆ ಗುದ್ಬಿಟ್ಟು ಮತ್ತು ಅವಳಲ್ಲೇ ಬಿದ್ದೋಗ್ಬಿಡ್ತಾಳೆ. ಅವಳಲ್ಲೇ ಸತ್ತೋಗ್ಬಿಟ್ಟಿರ್ತಾಳೆ, ಸ್ಪಾಟ್ ಔಟ್ ಆಗಿಬಿಟ್ಟಿರ್ತಾಳೆ. ಇವನು ಏನು ಹೋಗಿನೂ ನೋಡಲ್ಲ. ಇಫ್ ಇನ್ ಕೇಸ್ ಸ್ಪಾಟ್ ಔಟ್ ಆಗಿರ್ತಾಳ ಇಲ್ವಾ, ಇಲ್ಲ ಸ್ವಲ್ಪ ಜೀವ ಆದರೂ ಇರುತ್ತಾ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದಾ, ಏನೂ ಕೂಡ ಹೆಲ್ಪ್ ಮಾಡೋಕ್ಕೆ ಹೋಗಲ್ಲ, ನೋಡೋಕ್ಕೆ ಹೋಗಲ್ಲ. ಮನೆಗೆ ಬಂದುಬಿಡ್ತಾನೆ ಸೀದಾ. ಮನೆಗೆ ಬಂದುಬಿಟ್ಟು ತುಂಬ ಸಫರ್ ಮಾಡ್ತಿರ್ತಾನೆ. ಮನೆಗೆ ಬಂದ ತಕ್ಷಣ ವಾಶ್ರೂಮ್ಗೆ ಹೋಗ್ತಾನೆ. ವಾಶ್ರೂಮಲ್ಲೇ ಒಂದು 10 to 15 ಮಿನಿಟ್ಸ್ವರೆಗೂ ಸಫರ್ ಮಾಡ್ತಾನೆ ಇರ್ತಾನೆ. ಆಮೇಲೆ ಅವ್ರ ವೈಫ್ ಬಂದು ಡೋರ್ ನಾಕ್ ಮಾಡ್ತಾರೆ, ವಾಶ್ರೂಮ್ ಡೋರ್ ನಾಕ್ ಮಾಡಿಬಿಟ್ಟು ಯಾಕೆ ಬೇಜಾರಾಗಿದೆಯಾ ಅಂತ ಕೇಳ್ತಾರೆ. ಅವನು ಒಳಗಿಂದನೇ ಆನ್ಸರ್ ಮಾಡ್ತಾನೆ, ಇಲ್ಲ ನಾನು ಸ್ವಲ್ಪ ಏನೋ ಫ್ರಸ್ಟ್ರೇಷನಲ್ಲಿದ್ದೀನಿ, ಸ್ವಲ್ಪ ಟಯರ್ಡ್ ಆಗಿದೆ, ನಂಗೆ ಸ್ವಲ್ಪ ಫ್ರೀ ಬಿಡು ಬೇಬಿ ಅಂತ ಹೇಳ್ತಾನೆ. ಆಮೇಲೆ ಅವಳು ಓಕೆ ಫೈನ್, ನಾನು ಊಟ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ, ಆಮೇಲೆ ಬಿಸಿ ಮಾಡ್ಕೊಂಡು ತಿನ್ನು ಅಂತ ಹೇಳಿಬಿಟ್ಟು ಹೋಗ್ತಾಳೆ. ಅಂದರೆ ಅವಳನ್ನ ತೋರಿಸಲ್ಲ ಅಲ್ಲಿ, ಅವಳು ಜಸ್ಟ್ ಡೋರ್ ನಾಕ್ ಮಾಡೋದು ಮಾತ್ರ, ಸೌಂಡ್ ಅಷ್ಟೇ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಅವಳು ಹೋಗ್ತಾಳೆ. ಅದಾದಮೇಲೆ ಅವನು ಬರ್ತಾನೆ. ಆಚೆ ಬಂದುಬಿಟ್ಟು ಅವ್ನು ತುಂಬ ಸಫರ್ ಮಾಡ್ತಾ ಇರ್ತಾನಲ್ಲ, ಸೊ ಪೊಲೀಸ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಹೇಳ್ತಾನೆ. ಆದರೆ ಅವನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ, ಹಿಂಗೆ ಮಾಡಿದೆ, ಹಿಂಗೆ ನಾನು ತಪ್ಪು ಮಾಡಿದೆ ಅಂತ ಎಲ್ಲ. ಬಟ್ ಆದರೆ ಅವನ ಜೊತೆ ಆ ಪೊಲೀಸ್ ಮಾತಾಡಲ್ಲ, ಆಯಿತಾ. ಪೊಲೀಸು ಏನಂತ ಅವನಿಗೆ ಸಪೋರ್ಟ್ ಮಾಡೋ ಥರ ಮಾತಾಡ್ತಾರೆ. ಅವನಿಗೆ ಡೌಟ್ ಬಂದುಬಿಡುತ್ತೆ, ನಾನು ಯಾರ ಜೊತೆ ಮಾತಾಡ್ತೀನಿ, ಹೂ ಇಸ್ ದಿಸ್ ಅಂತ ಹೇಳ್ತಾನೆ. ಸೊ ಆವಾಗ ಕಾಲ್ ಕಟ್ಟಾಗಿಬಿಡುತ್ತೆ. ಅವನು ಸುಮ್ಮನಾಗ್ಬಿಡ್ತಾನೆ. ಅವನು ಅದನ್ನೇ ಯೋಚನೆ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ. ಅವ್ರ ಹೆಂಡ್ತಿನೂ ಎಲ್ಲಿದ್ದಾರೆ ಏನು ಅಂತ ಅವ್ನು ಚೆಕ್ ಮಾಡೋಕ್ಕೆ ಹೋಗಲ್ಲ. ಸೊ ಅದಾದಮೇಲೆ ಒಬ್ಬರು ಡೋರ್ ಬೆಲ್ ಮಾಡ್ತಾರೆ. ಅದು ನೋಡಿದ್ರೆ ಪೊಲೀಸ್ ಬಂದಿರ್ತಾರೆ. ಬಂದುಬಿಟ್ಟು ಅವ್ರು ಏನಂತಾರೆ, ಸರ್ ಇಲ್ಲೊಂದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಅವರು ಡೆತ್ ಆಗಿಬಿಟ್ಟಿದ್ದಾರೆ ಸರ್, ನಾವೇನು ಮಾಡಿದ್ರು ಉಳಿಸ್ಕೊಳಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಸರ್ ಇದನ್ನೆಲ್ಲ ಯಾಕೆ ನನಗೆ ಹೇಳ್ತಾ ಇದ್ದೀರಾ ಅಂತ ಅಂತಾನೆ ಅವನು. ಆವಾಗ ಅವ್ರು ಹೇಳ್ತಾರೆ, ಸರ್ ಆಕ್ಸಿಡೆಂಟ್ ಆಗಿರೋದು ನಿಮ್ಮ ವೈಫಿಗೆ ಅಂತ. ಸೊ ಇದೇ ಬಂದು ಟ್ವಿಸ್ಟು. ಇಲ್ಲಿ ಏನು ಅರ್ಥ ಆಯಿತು ಅಂದರೆ, ಅವರಿಗೆ ವಾಶ್ರೂಮ್ ಡೋರ್ ನಾಕ್ ಮಾಡಿರೋದು ಅವ್ರ ವೈಫ್ ಆತ್ಮ, ಆಯಿತಾ. ಆಮೇಲೆ ಅವ್ನು ಪೊಲೀಸಿಗೆ ಕಾಲ್ ಮಾಡೋಕ್ಕೆ ಹೋದಾಗ ಟ್ರೈ ಮಾಡುವಾಗ ಅವ್ರ ವೈಫೇ ಅವ್ರನ್ನ ಕಾಪಾಡಿದ್ದಾರೆ, ನೀನು ಹೇಳಬೇಡ, ನೀನು ಚೆನ್ನಾಗಿರಬೇಕು ಅನ್ನೋಕ್ಕೋಸ್ಕರ. ಇದೇ ಅಲ್ವಾ ಹೆಂಡತಿ ಪ್ರೀತಿ ಅಂದರೆ. ಆ್ಯಂಡ್ ಮತ್ತು ಅವನಿಗೆ ಫುಲ್ಲು ಶಾಕ್ ಆಗಿ ಬರ್ತಾನೆ ಕಿಚನಿಗೆ. ಅವ್ರ ಹೆಂಡತಿ ಆತ್ಮ ನಿಂತಿರುತ್ತೆ. ಅವರು ಯಾರು ಡೋರ್ ಬೆಲ್ ಮಾಡಿದ್ದು ಅಂದಾಗ, ಇಲ್ಲ ಪಕ್ಕದ ಮನೆಯವರು, ನೇಬರ್ಸು ಅಂತ ಹೇಳ್ತಾನೆ. ಸೊ ಹೌದಾ. ಆಮೇಲೆ ಅವಳು ಅಲ್ಲಿ ಒಂದು ಸ್ಲಿಪ್ ಬರೆದ್ಬಿಟ್ಟು ಹೋಗಿರ್ತಾಳೆ, ನಾನು ಸ್ವಲ್ಪ ಮನೆಗೆ ಐಟಮ್ಸ್ ತರಕ್ಕೆ ಹೋಗ್ತಿದ್ದೀನಿ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಒಂದು ಸ್ಲಿಪ್ ಬರೆದ್ಬಿಟ್ಟು ಹೋಗಿರ್ತಾಳೆ. ಆ ಸ್ಲಿಪ್ ನೋಡಿಬಿಟ್ಟು ಅವನು ಸಖತ್ ಫೀಲ್ ಮಾಡಿಕೊಂಡು, ಹೌ ವಾಸ್ ಯುವರ್ ರೈಡ್ ಅಂತ ಕೇಳ್ತಾನೆ, ನಿನ್ನ ರೈಡ್ ಹೇಗಿತ್ತು ಅಂತ. ಫೈನ್, ಈಸ್ ಜಸ್ಟ್ ಫೈನ್ ಅಂತಾಳೆ. ಅದು ಎಷ್ಟು ಸೆಂಟಿಮೆಂಟ್ ಆಗಿತ್ತು ಅಂದರೆ ನೋಡೋಕ್ಕೆ. ಅವ್ರ ಹೆಂಡತಿ, ಅವನಿಂದ ಅವ್ರ ಹೆಂಡ್ತಿಗೆ ಪ್ರಾಬ್ಲಮ್ ಆಗಿದ್ರು ಕೂಡ ಅವಳು ಆ ಸಿಚುವೇಶನ್ಲೂ, ಆ ಆತ್ಮ ಆಗಿರುವಾಗೂ ತನ್ನ ಗಂಡನಿಗೇನೂ ಪ್ರಾಬ್ಲಮ್ ಆಗಬಾರ್ದು, ತನ್ನ ಗಂಡ ಚೆನ್ನಾಗಿರಬೇಕು ಅಂತ ಅವನ ಜೊತೆಲೇ ನಿಂತ್ಕೊಂಡು ಅವನಿಗೆ ಸೇಫ್ ಮಾಡಿದ್ಲಲ್ವ. ಅದೇ ರಿಯಲ್ ಲವ್ ಅಂದರೆ. ಅದನ್ನು ನಾನು ಏನು ಹೇಳ್ತೀನಿ ಅಂದರೆ, ಹೆಂಡತಿ ಅಂತ ಬಂದಾಗ, ಗಂಡ ಅಂತ ಬಂದಾಗ್ಲೂ ಇಬ್ಬರೂ ಕೂಡ ಒಬ್ರನ್ನೊಬ್ರು ಬಿಟ್ಕೊಡದೆ ಚೆನ್ನಾಗಿ ಪ್ರೀತಿಸ್ತಾರೆ. ಯಾರನ್ನೂ ಕೂಡ ಯಾರ ಪ್ರೀತಿನೂ ಕಳ್ಕೊಬೇಡಿ, ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಅವ್ನು ಇನ್ನೊಂದು ಏನು ತಪ್ಪು ಮಾಡ್ದ ಅಂದರೆ, ಅವ್ನು ಯಾರಿಗೆ ಆಕ್ಸಿಡೆಂಟ್ ಮಾಡಿರಲಿ, ಮೋರೋವರ್ ಅವನು ಹೋಗಿ ನೋಡಬೇಕಿತ್ತು, ನೋಡಿದರೆ ಹೆಂಡತಿ ಉಳಿತಿದ್ಲೇನೋ ಅಲ್ವಾ. ಅದಕ್ಕೇ ನಮ್ಮಿಂದ ಯಾರಿಗೇನೋ ಪ್ರಾಬ್ಲಮ್ ಆಯಿತು ಅಂದಾಗ ನಾವು ತಕ್ಷಣಕ್ಕೆ ನೋಡಿ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.